ಈಗ ಒಂದ್ ನಂಬರ್ ಹೇಳಿ ಸರ್, ನೀವು ಆಕ್ಚುಲಿ ಹೇಳ್ತಾ ಇರ್ತೀರಾ ನನ್ನ ಪೇಮೆಂಟ್ ಇಷ್ಟಿದ್ರೆ ನಾನು ಹೋಗ್ತಿದ್ದೆ ಅಂತ. ಸೊ 6 ಲಕ್ಷ ಅನ್ನೋದು ಆಕ್ಚುಲಿ ನೀವು ಯಾವ ಅದು ಸುಳ್ಳು, ಅದು ನೀವೇ ಸೃಷ್ಟಿಸ್ಕೊಂಡಿರೋದು. ನಾನು ದುಡಿಬೇಕು ಅಂದಿದ್ದಷ್ಟೇ, ಅದು ನೀವೇ ಎಲ್ಲ ಊಹಾಪೋಹಗಳದು. ಸೊ ಅಷ್ಟು ಕೊಟ್ಟರೆ ಹೋಗ್ತೀರಾ? 6 ಲಕ್ಷ ಅಂದ್ರೆ ಹಿಂಗೆ ದಿನಕ್ಕೆ ಯಾವ ಥರ? ವಾರಕ್ಕೆ 6 ಲಕ್ಷ ಕೊಟ್ಟರೆ ಆರಾಮ ಹೋಗ್ತೀನಿ. ಯಾಕೆ ಹೋಗಲ್ಲ? ಹೋಗ್ತೀನಿ. ದಿನಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾವ. ನಾನು ಯಾಕೆ ಮೇಡಮ್, ನಾನು ಎಲ್ಲಿ ಹೇಳಿದೆ ಮೇಡಮ್? ನಾನು 6 ಲಕ್ಷ ಹೇಳಿದ್ದೆ ಬೇರೆದು, ಅವ್ರು ಅದನ್ನೇನೋ ತಿರ್ಸಿರೋದು. ಹೋಗ್ತಿದ್ದಾರೆ ಅಂದ್ರೆ ಹಂಗಂದ್ರೆ ವಾರಕ್ಕೆ 6 ಲಕ್ಷ ತಗೊಂಡಿದ್ದಾರೆ ಅಂತ. ನಾನು ಓದಾಗ ತಾನೆ ಹೋದಾಗ 12 ಕೊಟ್ರೆ ಬೇಡ ಅಂತೀನಾ ಸರ್? ಅಲ್ಲಿಗೆ ಫೈನಲಿಸ್ಟ್ ಆಗಿ ಅಷ್ಟು ಕಷ್ಟಪಟ್ಟು 100 ದಿನ ಒದ್ದಾಡಿ ಎಲ್ಲ ಮಾಡಿ ವಿನ್ನರ್ ತಗೊಳ್ಳೋದೇ 50 ಲಕ್ಷ, ಟ್ಯಾಕ್ಸ್ ಕಟ್ಟಾಗ 37 ಲಕ್ಷ ಕೈಗೆ ಬರುತ್ತೆ ಅನ್ಕೋಣ. ನಿಮ್ಗೆ 3 ವಾರದಲ್ಲಿ ಬರುತ್ತಲ್ಲ, ಏನು? ಯಾರು ಮೇಡಮ್ ಅವ್ರು ನಾನು ಹೇಳ್ದಲ್ಲ, ಅವ್ರು ಹೇಳೋದೆಲ್ಲ ನೀವು ನಂಬ್ಕೊಂಡು 12 ಲಕ್ಷ ಆದ್ರೂ ಹೋಗ್ತೀನಿ ಅಂತ. 12 ಲಕ್ಷ ಕೊಟ್ರು ಹೋಗ್ತೀನಿ ಅಂತಂದೆ. ನಂದು ಕ್ವೆಶನ್ ಏನಂದ್ರೆ 12 ಲಕ್ಷ ಒಂದ್ ವಾರಕ್ಕೆ ಅನ್ಕೋಣ, ಖುಷಿಯಾಗಿ ಹೋಗ್ತೀನಿ. ಯಾಕೆ ಹೋಗಲ್ಲ? 3 ಲಕ್ಷಕ್ಕೆ 3 ವಾರದಲ್ಲಿ ನಿಂಗೆ ಬಂದೇ ಬಿಡ್ತಲ್ಲ ಫೈನಲಿಸ್ಟ್ ಒದ್ದಾಡಿ ವಿನ್ನರ್ ಪಟ್ಟ ಸಿಗ. ಮೇಡಮ್ ನಾನು ಬೋನಸ್ ಬಗ್ಗೆ ಮಾತಾಡ್ತಿಲ್ಲ, ಸಂಬಳದ್ದೇ ಮಾತಾಡ್ತಿರೋದು. ಗೆಲ್ಲೋದು ಅದು ಬೋನಸ್. ಇದು ಬಂದು ಇವಾಗ ಈ ತಾಯಿ ಸತ್ಯ ತಂದೆ ನಂಬಿಕೆ ಅಂತಾರೆ ಗೊತ್ತಾ? ನನ್ನ ಸಂಬಳ ತಾಯಿಯಲ್ಲಿ ಈ ಗೆಲ್ತೀನಿ ಅನ್ನೋದು ನನ್ನ ತಂದೆ ತರ ನಂಬಿಕೆ. ಈ ತಾಯಿ ತೋರಿಸಿದ್ರೆ ಮಾತ್ರನೇ ಇವ್ ನಿನ್ ತಂದೆ ಅಂತ ತಂದೆ ನಂಬಿಕೆ ಯಾವತ್ತು ಕರೆಕ್ಟ್. ತಾಯಿ ಸತ್ಯ ಯಾವತ್ತು ಇದು ಗೊತ್ತಾ ನಿಮ್ಗೆ? ಇದು ಪೂರ್ತಿ ಅರ್ಥ ಗೊತ್ತೇನು ಅಂತ? ಹಂಗೆ ನನ್ನ ಸಂಬಳನೇ ನಂಬ್ಕೊಂಡು ಹೋಗ್ತಿರೋದು. ನಾನು ಗೆದ್ಬಿಡ್ತೀನಿ ಅಂತ ಯಾವತ್ತು ಹೋಗ್ತಾನೆ ಇಲ್ಲ. ಹೋದ್ರೆ ಅದು ನಾನು ಹೋದಾಗ. ನಾವೇನ್ ಹೇಳ್ತಾ ಇರೋದಂತಂದ್ರೆ 3 ವಾರದಲ್ಲಿ ಗೆಲ್ಲೋ ಅಮೌಂಟ್ ಕೈ ಸೇರುತ್ತೆ ಅಂತ. ಬರ್ಲಿ ಬಿಡಿ, ಅದನ್ನು ಬರ್ಲಿ ಬಿಡಿ. ಗೆದ್ರೆ 35 ಲಕ್ಷ ಅದನ್ನು ತಗೊಂಡ್ಬರ್ತೀನಿ. ಈಗ ಅಲ್ಲೊಂದು 500 ರೂಪಾಯಿ ನೋಟ್ ಬಿದ್ದಿರುತ್ತೆ, ಅಲ್ಲೊಂದು 200 ರೂಪಾಯಿ ನೋಟ್ ಬಿದ್ದಿರುತ್ತೆ. ಯಾರು ಇಲ್ಲ, 2 ಎತ್ಕೋತೀನಿ. ಈಗ ಬಿಗ್ ಬಾಸ್ ಮನೆಗಳಿಗೆ ಹೋದ್ರೆ ಎಲ್ಲದನ್ನು ಬಿಟ್ಟಿರ್ಬೇಕಾಗುತ್ತೆ ಆಲ್ಮೋಸ್ಟ್. ಏನೈತಿ ಹಿಡ್ಕೊಂಡಿರೋದು? ನಾನು ಏನ್ ಹಿಡ್ಕೊಂಡು ಕೂತಿದ್ದೀನಿ ಈಗ? ನಾನು ಊಟ ತಿಂಡಿನೂ ಬಿಡ್ಬೇಕಾಗುತ್ತೆ. ಯಾರು ಹೇಳಿದ್ದು ಊಟ ಕೊಡಲ್ಲ ಅಲ್ಲಿ ಅಂತ? ಟಾಸ್ಕ್ ಟೈಮಿಂಗ್ಸ್ ಏನೇನೋ ಆಗ್ತಿರುತ್ತೆ, ವೇರಿಯೇಷನ್ಸ್ ಇರುತ್ತೆ. ಇಲ್ಲೇನು ಕರೆಕ್ಟ್ ಟೈಮ್ ಊಟ ಮಾಡ್ತಾ ಇದೀವ ನಾವು? ಇಲ್ಲೂ ಹಂಗೆ ವೇರಿಯೇಷನ್ಸ್ ಇದೆ. ಈಗ ನೋಡಿ 3 ಗಂಟೆ ಆಯ್ತು, ನೀವು ಹಾಕೊಂಡು ಬಿಡ್ತಾ ಇದ್ದೀರಾ, ಊಟ ಮಾಡಿಲ್ಲ ನಾನು ಇನ್ನು. ನೀವೀಗ ಅಕಸ್ಮಾತ್ ಬಿಗ್ ಬಾಸ್ ಮನೆ ಒಳಗೆ ಹೋದ್ರೆ ಸುದೀಪ್ ಸರ್ ಈಗ ಹೆಡ್ ಮಾಸ್ಟರ್ ಆಕ್ಚುಲಿ ಬಿಗ್ ಬಾಸ್. ನೀವು ಕರೆಕ್ಟ್ ಸ್ಟೂಡೆಂಟ್ ಆಗಿ ಹೌದು, ನಾನು ರ್ಯಾಂಕ್ ತಗೊಳ್ಳೋ ಸ್ಟೂಡೆಂಟ್ ಆಗ್ತೀನಿ. ಹೌದು, ಸ್ಟ್ರಿಕ್ಟ್ ಆಗಿರೋ ಟೀಚರ್ ಇದ್ದಾಗ ಆಬ್ವಿಯಸ್ಲಿ ಮಕ್ಕಳು ನೀಟಾಗಿದ್ದೇ ಇರ್ತಾರೆ. ಸರ್ ಎಲ್ರು ಹಂಗೆ ಅನ್ಕೋತಾರ ಅಂತ ಒಳಗೆ ಹೋದ್ಮೇಲೆ ಫೇಲ್ ಆಗ್ತಾರ ಅಂತ ಏನು ಹೇಳಕ್ಕಾಗಲ್ಲ. ಈಗ ನಿಮ್ಮನೆ ನಿಮ್ನ ಏನೋ ಓದಿಸಿದ್ದು ಮುಂದಕ್ಕೆ ಇಂಜಿನಿಯರ್ ಆಗ್ಬೋದು ಅಂತ, ನೀವು ಆದ್ರೆ ಇಂಜಿನಿಯರ್ ಏನು ಓದಿದ್ರು? ನಿಮ್ಮ ಅಪ್ಪ ನನ್ನ ಮಗಳು SLC ವಾಪಸ್ ಬರ್ಲಿ ಅಂತ ಸ್ಕೂಲಿಗೆ ಸೇರಿಸಿದ್ರೆ? ಸರ್ ಈಗ ಏನಂದ್ರೆ ನಿಮ್ಮಪ್ಪ SLC ವಾಪಸ್ ಬರ್ಲಿ ಅಂತ ಸರ್ ಇಂಟರ್ವ್ಯೂ ಮುಂದಕ್ಕೆ ಇಲ್ಲ, ಮುಂದಕ್ಕೆ ಬರೋಣ. ಯಾಕೆ ಮುಂದಕ್ಕೆ ಹಿಂದಕ್ಕೆ ಬರೋಣ? ಎಲ್ಲ ತಂದೆ ತಾಯಿನು ಕಟ್ ಮಾಡ್ಬೇಡಿ ಸರ್. ಕಟ್ ಮಾಡಿ ಸರ್. ನಿಮ್ ಮಾತ್ರ ಬಂದ್ರಿ, ನನಗೆ ಮಾತ್ರ ಎಲ್ಲ ಕೂಳೆ ಕೊಟ್ಟು ನನ್ನ ಮನೆಗೆ ಹೋದ್ರೆ ನನ್ನ ಇಂಟಿ ಓಡ್ಸಂಗ್ ಮಾಡ್ಬಿಡಿ, ಹೊಂಟ್ಬಿಡ್ತೀನಿ ಬಿಗ್ ಬಾಸ್ ಮುಗಿಸ್ಬಿಟ್ಟು. ವಿಶ್ವಾಸ್ ಪ್ರತಿಭೆಯ ವಿಶೇಷ ಅತಿಥಿ.